ನಮಸ್ಕಾರ. ಕರ್ನಾಟಕದ ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ರೈತ ಕುಟುಂಬವಿತ್ತು. ಗಂಡ, ಹೆಂಡತಿ, ಅವರ ಮಗ ರವಿ. ಚಿಕ್ಕದಾದ ಮನೆ, ಪುಟ್ಟ ಸಂಸಾರ. ಸಂತೋಷವಾಗಿ ಜೀವಿಸುತ್ತಿದ್ದರು. ಮಗ ದೊಡ್ಡವನಾದಂತೆ ರವಿ ಹೆಚ್ಚಿನ ಓದಿಗಾಗಿ ಆಸ್ತಿ ಪತ್ರಗಳನ್ನು ಅಡವಿಟ್ಟ. ತಂದೆ ತಾಯಿಯ ಕಣ್ಣಂಚಲ್ಲಿ ನೀರೂರಿತು. ರವಿ ನಗರದ ಕಡೆ ಪಯಣ ಬೆಳೆಸಿದ. ನಗರಕ್ಕೆ ಹೋಗಿ 3 ವರ್ಷ ಚೆನ್ನಾಗಿ ಓದಿದ. ಆದರೆ ವಿಧಿ ನಿರ್ಧಾರವೇ ಬೇರೆಯಾಗಿತ್ತು. ಸರ್ಕಾರ ಯಾವುದೇ ನೇಮಕಾತಿಯಿಲ್ಲ ಎಂದು ಹೇಳಿತು. ಮನನೊಂದ ಯುವಕರು ಬೀದಿಗಿಳಿದು ಹೋರಾಟ ಮಾಡಿದರು. ರಸ್ತೆ ಬಂದ್ ಮಾಡಿದರು. ಹೋರಾಟಕ್ಕೂ ಜಗ್ಗದ ಸರ್ಕಾರ ಮತ್ತೆ ಅದೇ ರಾಗ, ಅದೇ ಹಾಡು ಎಂಬಂತೆ ತನ್ನ ಧೋರಣೆಯೇ ಮುಂದುವರಿಸಿತು. ನೂರಾರು ಯುವಕರು, ಸ್ವಲ್ಪ ಅಂಕಗಳಲ್ಲಿ ಫೇಲ್ ಆದವರು ಬೇಸರಕ್ಕೆ ಸರಣಿ ಆತ್ಮಹತ್ಯೆಗಳಾದವು. ಮೇಣದ ಬತ್ತಿ ಹಿಡಿದು ಬೀದಿಗಿಳಿದ ಭಾವಿ ಅಧಿಕಾರಿಗಳಾಗುವರ ಕಣ್ಣಲ್ಲಿ ತಂದೆ ತಾಯಿಯ ಕನಸಿತ್ತು. ಇದರಿಂದ ದಿಗ್ಭ್ರಾಂತನಾದ ರವಿ ಮನದಲ್ಲಿ ಏನೋ ಒಂದು ಕೊರಗು. ತಂದೆ ತಾಯಿ ಆಸೆ ಈಡೇರಿಸಲಾಗದ ಬೇಸರ. ಆ ಮೋಡ ತುಂಬಿದ ಕಗ್ಗತ್ತಲ ರಾತ್ರಿ ಮನಸ್ಸು ಆತ್ಮಹತ್ಯೆ ಕಡೆ ವಾಲಿತು. ಆದರೆ ನೇಣಿಗೆ ಶರಣಾಗುವ ಮುನ್ನ ರವಿ ಕಣ್ಣ ಮುಂದೆ ಕಂಡಿದ್ದು ವೃದ್ಧ ತಂದೆ ತಾಯಿ ಮುಖ. ಮನಸ್ಸು ಬದಲಾಯಿಸಿ ಊರ ಕಡೆ ನಡೆದ. ಸೋತರು ಗೆದ್ದರು. ತಂದೆ ತಾಯಿಗೆ ಮಕ್ಕಳೇ. ರವಿಯನ್ನು ಬಿಗಿದಪ್ಪಿದರು. ರವಿ ತಂದೆ ತಾಯಿ ಜೊತೆ ಸೇರಿ ಕೃಷಿಯಲ್ಲಿ ತೊಡಗಿದ. ಉತ್ತಮ ಕೃಷಿಕನಾದ. ಬಿಡುವಿನ ಸಮಯದಲ್ಲಿ ಬಡ ಮಕ್ಕಳಿಗೆ ಪಾಠ ಹೇಳಿ ಉತ್ತಮ ಮಾರ್ಗದರ್ಶಕನಾದ. ಎಲ್ಲದಕ್ಕೂ ಸಾವೇ ಕೊನೆ ಅಲ್ಲ. ಕಟ್ಟಿಗೆ ಸುಟ್ಟರೆ ಬುದಿಯಾಗುತ್ತದೆ, ಇಟ್ಟಿಗೆ ಸುಟ್ಟರೆ ಗಟ್ಟಿಯಾಗುತ್ತದೆ ಎಂದು ಹೇಳುತ್ತಾನೆ ರವಿ. ಇಂದು ಅದೇ ಹಳ್ಳಿಯಲ್ಲಿ ಸಂತೋಷವಾಗಿ ಜೀವಿಸುತ್ತಿದ್ದಾನೆ.